ಇವಳನ್ನು ಕರ್ಕೊಂಡು ಬಂದ್ರೆ ಉಂಟಲ್ಲ ಮುಳುಗಿಸಿ ಕರ್ಕೊಂಡು ಹೋಗ್ತಿದ್ದೇನೆ. ನೀವು ಸತ್ಯ ಹೇಳ್ತಾಳೆ, ಇದನ್ನೇ ನೋಡ್ತಾ ಇರಿ. ನೀವು ಕೂಡ ಇವಾಗ ಹೇಳಿರಿ. ಇಂಟಿಗೆ ಬಂದಿದ್ದೇವೆ, ಇವಳಿಗೆ ಮರ್ಯಾದೆ ಆಗ್ತದೆ ಹಾಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಚಿಕ್ಕಮ್ಮ. ಇದು ನನ್ನ ಸೆಕೆಂಡ್ ಚಿಕ್ಕಮ್ಮ, ಅಲ್ಲಿ ಒಬ್ರು ಇದ್ದಾರೆ, ಅವರು ಚಿಕ್ಕಪ್ಪ, ತೋರಿಸ್ತೇನೆ. ಇವತ್ತು ನಾನು ಮತ್ತೆ ತಂಗಿ ಸುಬ್ರಹ್ಮಣ್ಯಕ್ಕೆ ಹೋಗೋರು. ಸುಬ್ರಹ್ಮಣ್ಯಕ್ಕೆ ಹೋಗಿ ಪಂಚಕೆಲ್ಲ ಇದೆ, ಸ್ವಲ್ಪ ಶಾಪಿಂಗ್ ಇದೆ, ಹಾಗೆ ಅಲ್ಲಿ ಸ್ವಲ್ಪ ವ್ಲಾಗ್ ಮಾಡ್ತೇನೆ. ಹಾಗೆ ಇದು ನನ್ನ ತಂಗಿ ರಾಣಿ ತರ ಹೋಗಿ ಫಸ್ಟ್ ಕೂತಿದ್ದಾಳೆ. ಇದು ಚಿಕ್ಕಪ್ಪ, ಇದು ಸೆಕೆಂಡ್ ಚಿಕ್ಕಪ್ಪ. ಹೋಗು ನೋಡಿ, ಪಂಚ ಸಂತೆಗೆ ಬಂದಿದ್ದೇವೆ, ಇವಳಿಗೆ ಮರ್ಯಾದೆ ಆಗ್ತದೆ ಹಾಗೆ ನಾನು ವಿಡಿಯೋ ಮಾಡ್ತಿದ್ದೇನೆ. ನಾನು ಮತ್ತೆ ತಂಗಿ ಇವಾಗ ಪಂಚದ ಸಂತೆಯಲ್ಲಿದ್ದೇವೆ. ಜೋರು ಮಳೆ, ಆ ಕಡೆ ಈ ಕಡೆ ಎಲ್ಲ ಕೆಸರಾಗಿದೆ. ಇವಳನ್ನು ಕರ್ಕೊಂಡು ಬಂದ್ರೆ ಉಂಟಲ್ಲ ಮುಳುಗಿಸಿ ಕರ್ಕೊಂಡು ಹೋಗ್ತಾಳೆ ಅಂತವಳು. ಹಾ, ಮ್ಯಾಂಗೋಗೆ ಎಷ್ಟು? ಹಾ ಹಾ ಆಮೇಲೆ ರಾಗಿ ಪುರಿ 250 ಎಲ್ಲ ಫ್ರೂಟಿಂದು ರೇಟು ಸ್ವಲ್ಪ ಕಡಿಮೆ ಇದೆ. ಹಾಂ, ಓಕೆ, ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೆ ಮಧ್ಯಾಹ್ನಕ್ಕೆ ಮೊಟ್ಟೆ ಮತ್ತೆ ಮೊಟ್ಟೆ ಮಾತ್ರ, ಮೊಟ್ಟೆ ಮನೇಲಿ ಇಲ್ಲ ಮೊಟ್ಟೆ. ನೋಡಿ, ಸಂತೆಯಿಂದ ಎಷ್ಟು ಕಪ್ಕೊಂಡು ಬಂದಿದ್ದಾಳೆ. ದೂರ ಮಾತ್ರ ನಂಗೆ ಮೊಟ್ಟೆ ತಗೊಂಡು ಮಧ್ಯಾಹ್ನಕ್ಕೆ ನಾನ್ ವೆಜ್ ಹಾಕ್ಬೇಕು. ಮಧ್ಯಾಹ್ನಕ್ಕೆ ಮೊಟ್ಟೆ ಬುರ್ಜಿ, ಸಾರಿ ಎಗ್ ಬುರ್ಜಿ. ಇವಳು ವೆಜ್ ಅಂತ ಹೇಳ್ತಾಳೆ, ಬಟ್ ನಾನ್ ವೆಜ್. ನಾನು ಮುಂಚೆ ಇದು ಮಾಡ್ತಿದ್ದೆ, ಆದರೆ ಅದು ಬಿಟ್ಟೆ. ಯಾಕೆಂದರೆ ನಾನು ಅಂದ್ಕೊಂಡಿದ್ದರೆ ಏನಾಗಲಿಲ್ಲ, ಅದಕ್ಕೋಸ್ಕರ ಬಿಟ್ಟೆ ಅಷ್ಟೆ. ಅವಳದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಇದೇ ಥರ ವ್ಲಾಗ್ಸ್ ನೋಡ್ತಾ ಇರಿ, ಈ ವ್ಲಾಗ್ಗೂ ಸಪೋರ್ಟ್ ಮಾಡ್ತಾ ಇರಿ. ಯಾಕೆ ಅಂತ ಹೇಳಿದರೆ ನಾನು ಮನೆಗೆ ಬಂದೇನೆ ಇಲ್ಲ ಕಂಟಿನ್ಯೂ ಮಾಡ್ತೇನೆ. ಹೇಳಿದನ್ನೇ 100 ಸರ್ತಿ ಹೇಳ್ತಾಳೆ, ಇದನ್ನೇ ನೋಡ್ತಾ ಇರಿ. ನೀವು ಕೂಡ ಇವಾಗ ಹೇಳಿರಿ, ಹೇಳಿದ 100 ಸರ್ತಿ ಅಂತ. ಅದು ಕೇಳಲಿಲ್ಲ ಅಂತ ಹೇಳಿದ್ದು. ಸೊ ನೀವು ಅದನ್ನೆಲ್ಲ ಚೂರು ಅಡ್ಜಸ್ಟ್ ಮಾಡಬೇಕು, ಯಾಕಂದರೆ ಇವಳಿಗೆ ಚೂರು ಎಡಿಟ್ ಮಾಡಲಿ. ನಾನು ಎಡಿಟ್ ಎಲ್ಲ ಮಾಡುದಿಲ್ಲ, ಏನುಂಟು ಅದನ್ನೇ ನಾನು ಡೈರೆಕ್ಟ್ ಆಗಿ ಹೋಗುದು. ಎಡಿಟ್ ಮಾಡ್ಕೊಂಡು ಕೂತ್ರೆ ಅದೆಲ್ಲ ಎಡಿಟ್ ಮಾಡುವಾಗ 10 ಸರ್ತಿ ನೋಡ್ತಾಳೆ, ವಿಡಿಯೋ ಬ್ಲಾಗ್ ಆಗ್ಲಿಕ್ಕೆ 10 ಸರ್ತಿ ನೋಡ್ತಾಳೆ. ಆ ಥರ ನೋಡಬಾರ್ದು ನಿಜವಾಗಿ. ಇದು ಎಡಿಟ್ ಮಾಡಿ ಆಗುವಾಗ ಅಲ್ಲಿ ಕೆಲವೊಂದು ವಿಡಿಯೋವೇ ಇರಲ್ಲ, ಅದೆಲ್ಲ ತೆಗಿಬೇಕಾಗ್ತದೆ. ಹಾಗೆ ಈ ವ್ಲಾಗ್ ಅಲ್ಲಿ ನಾವು ಕ್ರ್ಯಾಬ್ ಹಿಡಿಲಿಕ್ಕೆ ಹೋಗ್ತೇವೆ, ಏಡ್ ಹಿಡಿಲಿಕ್ಕೆ ಹೋಗ್ತೇವೆ, ಅದನ್ನೆಲ್ಲ ವ್ಲಾಗ್ ಮಾಡ್ತೇವೆ. ಅದೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರ್ತದೆ, ಅದಕ್ಕೆ ನೀವು ನೋಡಿ ಅಂತ. ಅಂಡ್ ಯಾವ ವ್ಲಾಗ್ ನೆಕ್ಸ್ಟ್ ನಮ್ಮದೊಂದು ಹಿಡನ್ ಪ್ಲೇಸ್ ಉಂಟು ಅಲ್ಲಿ, ನಮ್ದು ಫಾಲ್ಸ್ ಉಂಟು. ಆ ಫಾಲ್ಸ್ ಅನ್ನು ನೀವು ಸಹ ಬನ್ನಿ. 10 rupees ಎಂಟ್ರಿ ಫೀಸ್, ಅದು ನಾನು ತಗೊಳ್ತೇನೆ. ಅದು ಇವಳಿಗೆ ಮಾತ್ರ. ಹಾಗೆ ಆ ಹಿಡನ್ ಪ್ಲೇಸ್ ಅನ್ನ ನಿಮ್ಗೆ ತೋರಿಸ್ತೀವಿ. ಇದು ಇವತ್ತು ನಮ್ದು ವ್ಲಾಗ್. ಆಮೇಲೆ ಮೊಟ್ಟೆ ಬುರ್ಜಿ, ಎಗ್ ಬುರ್ಜಿ ಮಾಡ್ಲಿಕ್ಕೆ ಮಾಡ್ತೇವೆ. ಎಲ್ಲಾದ್ರೂ ಆ ಸಾಧ್ಯ ಆದ್ರೆ ನಾನು ಅಪ್ಲೋಡ್ ಮಾಡ್ತೇನೆ, ಇಲ್ಲ ಅಂದ್ರೆ ಈ ವ್ಲಾಗ್ ಇಲ್ಲಿ ಎಂಡ್ ಆಗ್ತದೆ. ಸೊ ಅದು ವ್ಲಾಗ್ ಬರಲ್ಲ ಆಯ್ತಾ. ಮತ್ತೆ ಎಂತ ಅಂದ್ರೆ ಎಂತ ಬರಲ್ಲ ಎಗ್ ಬುರ್ಜಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಎಲ್ಲರಿಗೂ. ಸೊ ಆ ವ್ಲಾಗ್ ಬರಲ್ಲ. ಅಲ್ಲ, ಎಗ್ ಬುರ್ಜಿ ಮಾಡುದಲ್ಲ, ಒಂದು ಏನ್ ಮಧ್ಯಾಹ್ನಕ್ಕೆ ಬಾಯ್ಲ್ಡ್ ರೈಸ್, ಎಗ್ ಬುರ್ಜಿ ಎಲ್ಲ ತಿನ್ನೋದು, ಅದೇ ನಾನು ತೋರಿಸೋದಷ್ಟೇ. ಅದು ಯಾರಿಗೆ ಗೊತ್ತಿಲ್ಲ ಹೇಳಿ. ವೆಜ್ ಅವರಿಗೆ ಎಗ್ ಬುರ್ಜಿ ಗೊತ್ತಿಲ್ವಾ? ವೆಜ್ ಅವ್ರು ನಿನ್ಗಿಂತ ಹುಷಾರಿದ್ದಾರೆ. ವೆಜ್ ಹೆಂಗೆ ಹುಷಾರು? ಎಗ್ ತಿಂತಾರೆ. ಎಗ್ ವೆಜ್ ಅಂತ ಹೇಳಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಪ್ಯೂರ್ ವೆಜ್ ಅವ್ರು ತಿನ್ನಲ್ಲ. ಇವಾಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರೆಲ್ಲ ಹೇಳ್ತಾರೆ ನೋಡಿ ಅದಕ್ಕೂ ಹೇಳ್ತಾರೆ. ಮತ್ತೆ ಎಗ್ ವೆಜ್ ಮತ್ತೆ ಎಂತ ಅಂದರೆ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಉಂಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಒಬ್ಬೊಬ್ಬರು, ಬಟ್ ಸಬ್ಸ್ಕ್ರೈಬರ್ ಇಲ್ಲದೆ ನನಗೆ ವ್ಲಾಗ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಎಂತ ಅಂದರೆ, ನಾನು ತೋರಿಸು ನಿನ್ನ ಸಹ, ನಾವು ಅರೆ ಭಾಷೆ ಮಾತಾಡೋದು, ನೀವು ಚೂರು ಅಡ್ಜಸ್ಟ್ ಮಾಡಿ ಆಯಿತಾ. ಅರೆ ಭಾಷೆ ವ್ಲಾಗ್ ಒಂದು ಹಾಕ್ತೇನೆ ನಾನು ಯಾಗಾದರೂ. ನೋಡ, ನನಗೆ ಟ್ರೈ ಮಾಡ್ತೀನಿ, ನಾನು ಹಾಕ್ತೀನಿ, ನನ್ನ ವ್ಲಾಗಲ್ಲಿ ಬರ್ತದೆ. ಎಂತ ಅಂದರೆ ಇದೊಂದು ಚಾಲೆಂಜ್ ನಿಮಗೆ. ಇವಳ ವ್ಲಾಗಿಗೆ ಹಾಗೆ ಎಷ್ಟು ವ್ಯೂ ಬರ್ತದ, ನನ್ನ ಬ್ಲಾಗಿಗೆ ಈ ಬ್ಲಾಗಲ್ಲಿ ಅಂದರೆ ನಂದಲ್ಲಿ ನಾನು ಮತ್ತೆ ಇವಳು ಸೇಮ್ ಟೈಮ್ ಅಪ್ಲೋಡ್ ಮಾಡ್ತೇವೆ, ಸೇಮ್ ಡೇ. ಈ ವ್ಲಾಗ್ ಅನ್ನು ಈ ವ್ಲಾಗ್
ಫಸ್ಟ್ ಅಂದ್ರೆ ನೀನು ನಿನ್ನ ಬ್ಲಾಗ್ ಅಪ್ಲೋಡ್ ಮಾಡು, ನಾನು ನನ್ನ ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ. ಬಟ್ ಯಾರ್ದು ಹೈಯೆಸ್ಟ್ ವ್ಯೂ ಬರ್ತದೆ ಅಂತ ಪ್ಲೀಸ್ ನಂಗೆ ಚೂರು ಸಪೋರ್ಟ್ ಮಾಡಿ. ಈ ತರ ಬೇಡ್ತಿದ್ದಾರೆ. ನಂಗೆ ಮಾತ್ರ 1160 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ವ್ಯೂಸ್ ಬರಬೇಕು. ಫಸ್ಟ್ ಇಂದ ಲಾಸ್ಟ್ ತನಕ ನನಗೆ ಇದೇ ತರ ಸಪೋರ್ಟ್ ಮಾಡ್ತಾ ಬಂದಿದ್ದಕ್ಕೆ. ನಿಲ್ಲು, ನಾನು ಮಾತಾಡ್ತಿಲ್ವಾ? ಫಸ್ಟ್ ಇಂದ ಲಾಸ್ಟ್ ತನಕ ಇದೇ ತರ ನಂಗೆ ಸಪೋರ್ಟ್ ಮಾಡ್ತಾ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಏನಂತ ಹೇಳಿದ್ರೆ ವ್ಯೂಸ್ ಮಾತ್ರ ಕಡಿಮೆ ಬರ್ತಿದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದಕ್ಕೆ ಆಗಿರ್ಬೇಕು. ಏನಂತ ಹೇಳಿದ್ರೆ ನಾನು ಒಬ್ಬೊಬ್ಳೆ ವ್ಲಾಗ್ ಮಾಡ್ತಿರ್ತೇನೆ. ಯಾಕೆ ಒಬ್ಬೊಬ್ಳೆ ವ್ಲಾಗ್ ಮಾಡ್ಬೇಕಷ್ಟೇ, ಯಾಕಂದ್ರೆ ನಂಗೆ ಅಲ್ಲಿ ಯಾರೂ ಇಲ್ಲ. ಅದಕ್ಕೆ ಮನೆಗೆ ಬಂದ್ರೆ ನೋಡಿ ಈ ಥರ ಪೆಂತಾಳು ಕಡ್ಡಿ ಎಲ್ಲ ಸಿಗ್ತವೆ ವ್ಲಾಗ್ ಮಾಡಲಿಕ್ಕೆ. ಇವತ್ತು ಅಪ್ಲೋಡ್ ಮಾಡ್ತೇವೆ ಯಾರ್ದು ಹೈಯೆಸ್ಟ್ ವ್ಯೂಸ್ ಅಂತ ನೋಡು ಆಯಿತಾ. ಪ್ಲೀಸ್ ನಂದಕ್ಕೆ ಚೂರು ವ್ಯೂಸ್ ಬರಲಿ, ಬರುವಾಗೆ ನೀವು ಸಪೋರ್ಟ್ ಮಾಡಿ. ನೋಡ ಅವಳಿಗೆ ಹೈಯೆಸ್ಟ್ ಸಬ್ಸ್ಕ್ರೈಬರ್ ಅವಳಿಗೆ ಜಾಸ್ತಿ, ಅದು ಪರವಾಗಿಲ್ಲ. ಆದರೆ ವ್ಯೂಸ್ ನೋಡ ಯಾರಿಗೆ ಹೈಯೆಸ್ಟ್ ಬರ್ತದೆ ಅಂತ. ಇಬ್ಬರಲ್ಲಿ ನನಗೆ ಹೈಯೆಸ್ಟ್ ಬಂದರೆ ನನಗೆ ಅವಳು 100 ರೂಪೀಸ್ ಕೊಡಲಿಕ್ಕೆ, ಅವಳಿಗೆ 100 ರೂಪೀಸ್ ಅವಳಿಗೆ ಹೈಯೆಸ್ಟ್ ವ್ಯೂಸ್ ಬಂದರೆ ಅವಳಿಗೆ ನಾನು 100 ರೂಪೀಸ್ ಕೊಡ್ತೇನೆ. ಇವಳು ನಂಗೆ ಇಲ್ಲಿ ನಂಗೆ ಕೊಡ್ತಾರೆ ಅಂತ ಹೇಳಿ 1 ರೂಪಾಯಿನೂ ಕೊಡ್ಲಿಲ್ಲ ಆಯ್ತಾ. ಮೊನ್ನೆನೇ ಅಷ್ಟೇ ಡ್ರೆಸ್ ಸುಮ್ಮನೆ ಹೇಳಿದ್ದು, ಆಮೇಲೆ ನಾನೇ ಕೊಟ್ಟದ್ದು. ಆಮೇಲೆ ಇವತ್ತು ನನಗೆ ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾಳೆ. ಸುಮ್ಮನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.